ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು 2 ರೂಪಾಯಿನ ಕಮ್ಯುನಿಟಿವ್ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಭಾರತದ ಸುಪ್ರೀಂ ಕೋರ್ಟ್ಗೆ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ 50 ವರ್ಷಗಳು ತುಂಬಿರುವಂತಹ ಸುಸಂದರ್ಭದಲ್ಲಿ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂತದ್ದು. ಹೌದು, 1950ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಶುರು ಆಯಿತು. ಅದಾದ ಮೇಲೆ 50 ವರ್ಷಗಳು ತುಂಬಿದ ನಂತರ ಅಂದ್ರೆ 2000 ಇಸವಿಯಲ್ಲಿ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂತದ್ದು. ಆ ಒಂದು 50 ವರ್ಷದ ಸುದೀರ್ಘವಾದಂತಹ ಪಯಣ ಏನಿದೆ ಅದರ ಒಂದು ನೆನಪಿಗಾಗಿ ಭಾರತದ ಸುಪ್ರೀಂ ಕೋರ್ಟ್ ನ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂತದ್ದು. ನೋಡಬಹುದು, ಕಾಯಿನ್ ನ ಅಬ್ಸರ್ವ್ ಸೈಡ್ ನಲ್ಲೂ ಕೂಡ 2 ರೂಪಾಯಿ ಅಂತ ಬರೆದು ರಾಷ್ಟ್ರೀಯ ಲಾಂಛನವನ್ನು ಹಾಕಿರುವಂತದ್ದು. ರಿವರ್ಸ್ ಸೈಡ್ ನಲ್ಲೂ ಕೂಡ ಅದೇ ಇರುವಂತದ್ದು. ಅಶೋಕ ಚಕ್ರ ಮೇಲ್ಗಡೆ ಸೆಪರೇಟ್ ಆಗಿರುವಂತದ್ದು. ಸತ್ಯಮೇವ ಜಯತೆ ಅಂತ ಬರೆದು ಅದೇ ಒಂದು ರಾಷ್ಟ್ರದ ಎಂಬ್ಲೆಮ್ ಅನ್ನ ಹಾಕಿರುವಂತದ್ದು. ಸೊ ಈಗ ನಾಣ್ಯದ ವಿಶೇಷತೆಗೆ ಬರೋಣ. ಈ ಒಂದು ನಾಣ್ಯ ಕಾಪರ್ ಮತ್ತೆ ನಿಕ್ಕಲ್ ಇಂದ ಮಾಡಿರುವಂತಹ 2 ಲೋಹದ ನಾಣ್ಯ, ಕಾಪರ್ ನಿಕ್ಕಲ್ ಮಿಶ್ರವಾಗಿ ಬಂದಿರುವಂತದ್ದು. ಮತ್ತೆ ಭಾರತದ 3 ಮಿಂಟ್ಗಳಿಂದ ಎಕ್ಸೆಪ್ಟ್ ಹೈದರಾಬಾದ್, ಯಾವ್ಯಾವುದು ನೋಯ್ಡಾ, ಕೋಲ್ಕತ್ತಾ, ಬಾಂಬೆ, ಈ 3 ಮಿಂಟ್ಗಳಿಂದ ಕೂಡ ರಿಲೀಸ್ ಆಗಿರುವಂತದ್ದು. ಸೊ ಈ ಒಂದು 2025ರ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಈ 2 ರೂಪಾಯಿನ ನಾಣ್ಯ ಏನಿದೆ ಅದು UNC ಕಂಡೀಷನ್ ನಾಣ್ಯ. ಕಮ್ಯುನಿಟಿವ್ನ ಸೀರೀಸ್ನ ಈ 2 ರೂಪಾಯಿನ UNC ಕಂಡೀಷನ್ ನಾಣ್ಯ. UNC ಕಂಡೀಷನ್ ಅಲ್ಲಿ ನಾನು ಹೇಳ್ತಾ ಇದ್ದೇನೆ. UNC ಕಂಡೀಷನ್ ಅಂದ್ರೆ ಅನ್ಸರ್ಕ್ಯುಲೇಟೆಡ್, ಅಂದ್ರೆ ಈ ರೀತಿ ಹೊಸ ನಾಣ್ಯಗಳ ತರ ಇರಬೇಕು. ಅದು ಹೆಚ್ಚಿನ ಬೇಡಿಕೆ ಇರುವಂತದ್ದು. ಉಳಿದಂತೆ ಯೂಸರ್ ಕಂಡೀಷನ್ ನಾಣ್ಯಗಳು ನಿಮಗೆ ಈಸಿಯಾಗಿ ದಿನ ಬಳಕೆಯಲ್ಲೇ ಸಿಕ್ಬಿಡುತ್ತೆ. ಸೊ UNC ಕಂಡೀಷನ್ ನಾಣ್ಯಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿರುವಂತದ್ದು. ಸೊ ನಿಮ್ಮ ಹತ್ರ ಏನಾದರೂ ಈ ರೀತಿಯ ನಾಣ್ಯ ಇತ್ತು ಅಂದ್ರೆ ಹೊಸ ನಾಣ್ಯ ಎತ್ತಿಟ್ಕೊಳ್ಳಿ. ಸೊ ಈಗಾಗಲೇ ಇದ್ರ ಬೆಲೆ ಸುಮಾರು 250 ರೂಪಾಯಿಂದ 300 ರೂಪಾಯಿ ತಲುಪಿರುವಂತದ್ದು. 2 ರೂಪಾಯಿ ನಾಣ್ಯ ನಿಜವಾಗ್ಲೂ 2 ರೂಪಾಯಿ ನಾಣ್ಯಕ್ಕೆ 100 ಪಟ್ಟು ಬೆಲೆ ಹೆಚ್ಚಾಗಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಹೆಚ್ಚಿಸಿಕೊಳ್ಳುತ್ತೆ, ಜೋಪಾನವಾಗಿ ಇಟ್ಕೊಳ್ಳಿ. ಸೊ ಯಾವುದೇ ರೀತಿಯ ಕಾಯಿನ್ ಕ್ಲೀನರ್ಗಳನ್ನು ಹಾಕಿ ಕ್ಲೀನ್ ಮಾಡೋದು ಅಥವಾ ಸುಮ್ಮನೆ ಒಂದು ಪ್ಲಾಸ್ಟಿಕ್ ಪೌಚಲ್ಲಿ ಹಾಕಿ ಎತ್ತಿಟ್ಕೊಳ್ಳೋದು ಈ ರೀತಿ ಮಾಡಬೇಡಿ. ಸೊ ಇದನ್ನು ಜೋಪಾನವಾಗಿ ಎತ್ತಿಟ್ಕೊಂಡ್ರೆ ಮುಂದೆ ಒಳ್ಳೆ ಬೆಲೆ ಸಿಗುತ್ತೆ. ಸೊ ಈಗ ಕಾಯಿನ್ಗೆ ಬರೋಣ. ಕಾಯಿನು ಸುಮಾರು 6 ಗ್ರಾಮ್ ತೂಕ ಇರುವಂತದ್ದು. ನಾನು ಆಗ್ಲೇ ಹೇಳಿದೆ, ಕಾಪರ್ ಮತ್ತೆ ನಿಕ್ಕಲ್ ಇಂದ ಮಾಡಿರುವಂತದ್ದು. ಅದೇ ರೀತಿ ಕಾಯಿನ್ ನೀವು ನೋಡಬಹುದು, ಹೆಂಡೆಕಾಗಾನಲ್ ಶೇಪ್ ಅನ್ನು ಹೊಂದಿರುವಂತದ್ದು. 11 ಸೈಡೆಡ್ ನ ಕಾರ್ನರ್ಗಳನ್ನು ಹೊಂದಿರುವಂತದ್ದು. ಸೊ ಈ ಒಂದು ನಾಣ್ಯ ಸ್ಮೂತ್ ಎಡ್ಜಸ್ ಅನ್ನು ಹೊಂದಿರುವಂತದ್ದು, ಯಾವುದೇ ರೀತಿ ಸೆಕ್ಯೂರಿಟಿ ಎಡ್ಜಸ್ ಇಲ್ಲ, ಸ್ಮೂತ್ ಎಡ್ಜಸ್ ಅನ್ನು ಹೊಂದಿರುವಂತದ್ದು. ಈಗ ಈ ನಾಣ್ಯದ ಬೆಲೆಗೆ ಬರೋದಾದ್ರೆ ಕೋಲ್ಕತ್ತಾ ಮತ್ತೆ ನೋಯ್ಡಾ, ಅದೇ ರೀತಿ ಬಾಂಬೆ ಮಿಂಟ್ಗಳ ನಾಣ್ಯಗಳು ಸ್ಕೇರ್ ಮಟ್ಟಕ್ಕೆ ತಲುಪಿರುವಂಥದ್ದು UNC ಕಂಡೀಷನ್ ನಾಣ್ಯಗಳು. ಉಳಿದಂತೆ ಎಲ್ಲವೂ ಕೂಡ ಯೂಸ್ಡ್ ಕಂಡೀಷನ್ ನಾಣ್ಯಗಳಿಗೆ ಅಷ್ಟೇನು ಬೇಡಿಕೆ ಇಲ್ಲ. ನೋಡ್ತಾ ಇದ್ರಲ್ಲಿ ರಾಷ್ಟ್ರೀಯ ಲಾಂಛನ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಗೋಲ್ಡನ್ ಜುಬ್ಲಿ ಅಂತ ಬರೆದಿರುವಂಥದ್ದು. 1950ರಿಂದ 2000 ಅಂತ ಬರೆದಿರುವಂಥದ್ದು. ಅಂದ್ರೆ ಆ ಒಂದು ಪೀರಿಯಡ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಗೋಲ್ಡನ್ ಜುಬ್ಲಿಯನ್ನ, ಭಾರತದ ಸುಪ್ರೀಂ ಕೋರ್ಟ್ ನ ಗೋಲ್ಡನ್ ಜುಬ್ಲಿಯನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಈ ಒಂದು ನಾಣ್ಯವನ್ನ ರಿಲೀಸ್ ಮಾಡಿರುವಂತದ್ದು 2 ರೂಪಾಯಿನ ಸೀರೀಸ್ ನಲ್ಲಿ. ಈಗ ನೋಡಿ, ಈ ಒಂದು ನಾಣ್ಯದ ಬೆಲೆ ಬಾಂಬೆ ಮಿಂಟ್ ಸ್ಕೇರ್ ಮಟ್ಟಕ್ಕೆ ತಲುಪಿರುವಂತದ್ದು 100 ರೂಪಾಯಿ UNC ಕಂಡೀಷನ್ ನ ಬೆಲೆ. ಅದೇ ರೀತಿ ಕೋಲ್ಕತ್ತಾದ ಸ್ವಲ್ಪ ಹೆಚ್ಚು 200 ರೂಪಾಯಿ ಬೆಲೆ ಇರುವಂತದ್ದು. ನೋಯ್ಡಾದು 150 ರೂಪಾಯಿ ಬೆಲೆ ಇರುವಂತದ್ದು. ಯೂಸರ್ ಕಂಡೀಷನ್ ನಾಣ್ಯಗಳು ನೀವು ನೋಡ್ತಾ ಇದ್ದೀರಾ, 15ರಿಂದ 20 ರೂಪಾಯಿಗೆ ನಾವೆಲ್ಲ ಮಿಂಟ್ ನಾಣ್ಯಗಳು ಸಿಕ್ಬಿಡುತ್ತೆ. ಸೊ ನನ್ನ ಹತ್ರ ಇರುವಂತದ್ದು ನೀವೇನ್ ನೋಡ್ತಾ ಇದ್ದೀರಾ, ಇದು ಕೋಲ್ಕತ್ತಾ ಮಿಂಟ್ ನಾಣ್ಯ. ಸೊ ಈ ಬುಕ್ ನ ಪ್ರಕಾರ ಕೋಲ್ಕತ್ತಾ ಮಿಂಟ್ ನಾಣ್ಯಕ್ಕೆ ಎಷ್ಟಿದೆ, 200 ರೂಪಾಯಿ ಇರುವಂತದ್ದು. ನೋಡಿ, ಇದೇ ಆ ಒಂದು ನಾಣ್ಯದ ಬೆಲೆ 200 ರೂಪಾಯಿ. ಇದರ ಮುಖ ಬೆಲೆಗಿಂತ 100 ಪಟ್ಟು ಬೆಲೆ ಹೆಚ್ಚು ಇರುವಂತದ್ದು. ಸೊ ನಾನು ತಗೊಂಡಾಗ ಇದ್ರ ಬೆಲೆ 25 ರೂಪಾಯಿ ಇತ್ತು. ಸುಮಾರು ವರ್ಷಗಳ ಹಿಂದೆ ನಾನು ತಗೊಂಡಿದ್ದು, ಕಲೆಕ್ಷನ್ಗೆ ಅಂತ ಇಟ್ಕೊಂಡಿದ್ದೆ. ಈಗ ಒಂದು ಇದರ ಬೆಲೆ ಸುಮಾರು 100 ಪಟ್ಟು ಆಗಿರುವಂಥದ್ದು. ನಾನು ತಗೊಂಡಾಗ 10 ಪಟ್ಟು ಇತ್ತು, ಈಗ 100 ಪಟ್ಟು ಆಗಿರುವಂಥದ್ದು. ಸೊ ಈ ರೀತಿ ನಾಣ್ಯ ಸಂಗ್ರಹ ಕೂಡ ಒಂದು ಹಾಬಿ ಜೊತೆಗೆ ಸೈಡ್ ಬಿಸ್ನೆಸ್ ಕೂಡ ಆಗುತ್ತೆ. ಸೊ ನಾಣ್ಯಗಳನ್ನು ಸಂಗ್ರಹ ಮಾಡೋರಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳು ನಿಮಗೆ ತಲುಪುತ್ತೆ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.